ಅರುಣ್ ಕುಮಾರ್ ಪುತ್ತಿಲ ಲೋಕಸಭೆ ಚುನಾವಣೆಗೆ ಪಕ್ಷೇತರ ಸ್ಪರ್ಧಿಯಾಗಿ ನಿಲ್ಲೋದಕ್ಕೆ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಬಿಜೆಪಿ ಸೇರ್ಪಡೆ ಮಾತುಕತೆ ಹಲವು ಸುತ್ತಿನಲ್ಲಿ ಇವರ ಜೊತೆಗೆ ಆಗಿತ್ತು, ಆದ್ರೆ ಅದು ವಿಫಲ ಆದ ಹಿನ್ನೆಲೆಯಲ್ಲಿ ಸ್ವತಂತ್ರ ಸ್ಪರ್ಧೆಗೆ ನಿರ್ಧರಿಸಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರರನ್ನ ಕೂಡ ಭೇಟಿಯಾಗಿದ್ರು. ಬಿಜೆಪಿ ಸೇರ್ಪಡೆಗೆ ಬಿಜೆಪಿ ನಾಯಕರು ಸೂಚಿಸಿದ್ರು. ಮಾತುಕತೆ ವಿಫಲ ಆದ ಹಿನ್ನೆಲೆಯಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ ಅನ್ನೋದನ್ನ ತಿಳಿಸಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ. ಸಹಜವಾಗಿ ಇದು ಬಿಜೆಪಿಗೆ ಸೆರಗಲ್ಲಿ ಕೆಂಡ ಇಟ್ಕೊಂಡಂತಹ ಅನುಭವ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಲಾಸ್ಟ್ ಟೈಮ್ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಸ್ಪರ್ಧೆ ಮಾಡಿದ್ರ ಕಾರಣಕ್ಕೋಸ್ಕರ ಬಿಜೆಪಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿತ್ತು. ಇಬ್ಬರ ಜಗಳ 3ನೇವರಿಗೆ ಲಾಭ ಅನ್ನೋ ರೀತಿ ಕಾಂಗ್ರೆಸ್ ಅಲ್ಲಿ ಗೆದ್ದಿತ್ತು. ಸೊ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಹೀಗೆ ಆಗುತ್ತಾ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಕೇವಲ ವಿಜೇಂದ್ರ ಅವ್ರನ್ನ ಮಾತ್ರ ಪುತ್ತಿಲ ಭೇಟಿ ಆಗಿರಲಿಲ್ಲ, BL ಸಂತೋಷ್ರನ್ನ ಕೂಡ ಭೇಟಿ ಆಗಿದ್ರು. ಆದ್ರೆ ಅರುಣ್ ಕುಮಾರ್ ಪುತ್ತಿಲ ಅವರ ಬಂಡಾಯ ಶಮನ ಯಶಸ್ವಿಯಾಗಿ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲೇ ನಾವು ಯಾವ ರೀತಿ ತಲೆನೋವು ಬಿಜೆಪಿಗೆ ಆಗಿತ್ತು ಅನ್ನೋದನ್ನ ನೋಡಿದ್ವಿ. ಲೋಕಸಭೆಯಲ್ಲಿ ಏನ್ ಕತೆ ಹಾಗಾದ್ರೆ ಬಿಜೆಪಿಯದ್ದು, ಯಾಕೆ ಬಂಡಾಯ ಶಮನ ಆಗಿಲ್ಲ ಇಲ್ಲಿ ಅಂತ? ಅರುಣ್ ಕುಮಾರ್ ಪುತ್ತಿಲ ಪರಿವಾರದ ಒಬ್ಬ ಕಾರ್ಯಕರ್ತನಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದನ್ನ ಈಗ ಅವರ ಸಂಘಟನೆ ಅವರು ಹೇಳ್ಕೊಂಡಿರುವಂತದ್ದು. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧೆ ಮಾಡುವಂತದ್ದು ಬಹಳಷ್ಟು ಖಚಿತವಾಗಿದೆ. ಈ ಹಿಂದೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗಿದೆ. ಅದು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರನ್ನ ಭೇಟಿಯಾಗಿ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಬೇಡಿಕೆಗೆ ತಲೆಬಾಗುವುದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದು. ಮೊದಲು ಕಾರ್ಯಕರ್ತನಾಗಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಆಮೇಲೆ ಸ್ಥಾನಮಾನ ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಆ ಪುತ್ತಿಲ ಪರಿವಾರ ಒತ್ತಾಯ ಮಾಡಿತ್ತು ಪುತ್ತೂರಿನ ಮಂಡಲ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು. ಅದನ್ನು ಕೊಡುವ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಈಗ ಪಕ್ಷದ ಅವರ ಪುತ್ತಿಲ ಪರಿವಾರದ ಸಂಘಟನೆಯವರು ಒಂದು ನಿರ್ಧಾರವನ್ನ ಮಾಡಿರುವಂತದ್ದು. ಮುಂದಿನ ಲೋಕಸಭಾ ಚುನಾವಣೆ ಸೇರಿದಂತೆ ಎಲ್ಲ ಚುನಾವಣೆಯಲ್ಲೂ ರಾಜ್ಯಾದ್ಯಂತ ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿಗಳನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗ ತಕ್ಷಣಕ್ಕೆ ಇರುವಂತದ್ದು ಲೋಕಸಭಾ ಚುನಾವಣೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪುತ್ತಿಲ ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಖಚಿತ ಆಗಿರುವಂತದ್ದು. ಇದು ಬಿಜೆಪಿಗೆ ಒಂದು ಕಡೆ ತಲೆನೋವಾಗುವಂತ ಸಾಧ್ಯತೆ ಇದೆ. ಈ ಹಿಂದೆ ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲೂ ಪುತ್ತಿಲ ಪರಿವಾರ ಸ್ಪರ್ಧೆ ಮಾಡಿರೋದ್ರಿಂದ, ಪುತ್ತಿಲನೇ ನೇರವಾಗಿ ಸ್ಪರ್ಧೆ ಮಾಡಿರೋದ್ರಿಂದ ಅವತ್ತು ಬಿಜೆಪಿ 3ನೇ ಪ್ಲೇಸಿಗೆ ಹೋಗಿತ್ತು. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆ ನಡೀತಾ ಇರುವಂತದ್ದು ಅದು ಬೇರೆನೆ ವಿಚಾರ ಆಗಿರುತ್ತೆ. ಅದು ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತ ಚುನಾವಣೆ. ಹಾಗಾಗಿ ಮೋದಿಯ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಒಂದು ಸಂದೇಶವು ಪುತ್ತಿಲ ಪರಿವಾರದಿಂದ ಹೋಗುತ್ತೆ. ಅದು ಒಂದು ಪುತ್ತಿಲ ಪರಿವಾರಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಬಹಳಷ್ಟು ಪ್ರಬಲವಾಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ರೈಟ್, ಧನ್ಯವಾದ ಸುಖಪಾಲ್.